ಈ ಸೈಬರ್ ಕಳ್ಳರೇನಿದ್ದಾರೆ ಒಂದು ಕಳ್ಳತನ ಮಾಡುವಂತಹ ರೀತಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ನಿಮ್ಮ ಅಕೌಂಟ್ ನಲ್ಲಿ ಏನೋ ಒಂದು ಸಮಸ್ಯೆ ಎದುರಾಗಿದೆ, ಆ ಸಮಸ್ಯೆ ಬಗೆಹರಿಸಬೇಕು ಅಂತಂದ್ರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನ ನಮ್ಗೆ ಹೇಳಬೇಕು. ನಿಮ್ಮ ಅಕೌಂಟ್ ನಂಬರ್ ಹೇಳಿ, ನಿಮ್ಮ ಎ.ಟಿ.ಎಂ ನಂಬರ್ ಹೇಳಿ, ಎ.ಟಿ.ಎಂ ಪಿನ್ ಹೇಳಿ, ನಿಮ್ಮ ಅಕೌಂಟ್ಗೆ ರಿಜಿಸ್ಟ್ರೇಷನ್ ಆಗಿರುವಂತಹ ನಂಬರ್ ಯಾವುದು, ಆ ನಂಬರ್ ಡೀಟೇಲ್ಸ್ ಹೇಳಿ. ನಾವು ನಿಮ್ಗೊಂದು OTP ಕಳಿಸ್ತೀವಿ, ಆ OTP ನ ನಮಗೆ ಹೇಳಿದ್ರೆ ನಿಮ್ಮ ಅಕೌಂಟ್ ನ ಸಮಸ್ಯೆ ಬಗೆಹರಿಸುತ್ತೆ ಅಂತ ಮೋಸ ಮಾಡ್ತಿದ್ರು. ಕೆಲವು ಅಮಾಯಕರು OTP ಹೇಳ್ತಿದ್ರು, ದುಡ್ಡನ್ನು ಕೂಡ ಕಳ್ಕೊಂಡಿದ್ದಾರೆ, ನಾವು ನೋಡಿದೀವಿ. ಈಗ ಕಾಲಕ್ಕೆ ತಕ್ಕಂತೆ ಸೈಬರ್ ಕದೀಮರ ಕಳ್ಳರ ಹಾವಳಿ ಕೂಡ ಜಾಸ್ತಿ ಆಗ್ತಾ ಇದೆ. ಅವರು ಕಳ್ಳತನ ಮಾಡುವಂತಹ ರೀತಿ ಕೂಡ ಬದಲಾಗ್ತಾ ಇದೆ. ಈಗ ಯಾವುದೇ ರೀತಿಯ ನಿಮ್ಮ ಅಕೌಂಟ್ ಡೀಟೇಲ್ಸ್ ಬೇಕಾಗಿಲ್ಲ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇದ್ರೆ ಸಾಕು, ಯಾವುದೇ ರೀತಿಯ OTP ಬೇಕಿಲ್ಲ, ಎ.ಟಿ.ಎಂ ಪಿನ್, ಎ.ಟಿ.ಎಂ ನಂಬರ್ ಕೂಡ ಬೇಕಾಗಿಲ್ಲ. ಜಸ್ಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು ಲಿಂಕ್ ಅನ್ನು ಕಳಿಸ್ತಾರೆ. ಅಪ್ಪಿ ತಪ್ಪಿ ಬ್ಯಾಂಕ್ ಹೆಸರಲ್ಲಿ ನಮ್ಗೊಂದು ಲಿಂಕ್ ಬಂತಲ್ಲಪ್ಪ ಅಂತ ನಾವು ಓಪನ್ ಮಾಡಕ್ ಹೋದ್ರೆ ನಮ್ಮ ಅಕೌಂಟ್ ನಲ್ಲಿ ಇರುವಂತಹ ಹಣ ನಿಲ್ ಆಗ್ಬಿಡುತ್ತೆ. ಸೊ ನಿಮ್ಮ ವಾಟ್ಸ್ಆಪ್ಗೆ ಯಾವುದೇ ಒಂದು ಲಿಂಕ್ ಬಂದ್ರೆ ಅನ್ನೋ ನಂಬರ್ ಇಂದ ದಯವಿಟ್ಟು ಅದನ್ನ ಓಪನ್ ಮಾಡಕ್ ಹೋಗಬೇಡಿ.